ಗಣಪತಿ ಬಪ್ಪ ಮೋರ್ಯ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಾನು ಸ್ವೀಟ್ ಬೂಂದಿನ ಮಾಡಿದ್ದೆ ಬೆಳಗ್ಗೆ, ಅಂದರೆ ದೇವರಿಗೆ ಗಣೇಶನಿಗೆ ನೈವೇದ್ಯಕ್ಕೆ. ಈಗ ವಿಸರ್ಜನೆ ಟೈಮಲ್ಲಿ ನಾನು ಈ ಮೊಸರನ್ನ ಮಾಡ್ತಾ ಇದ್ದೀನಿ. ಸೊ ನಾವು ಒಂದೇ ದಿನ ಇಡೋದು ಅಪಾರ್ಟ್ಮೆಂಟಲ್ಲಿ. ಬೆಳಗ್ಗೆ ತಂದು ನಾವು ಸಾಯಂಕಾಲ ಅಂದರೆ ರಾತ್ರಿ ಹೊತ್ತು ವಿಸರ್ಜನೆ ಮಾಡ್ತೀವಿ. ಸೊ ಹಾಗಾಗಿ ಸಾಯಂಕಾಲ ಪೂಜೆ ಟೈಮಲ್ಲಿ ನಾನು ಈ ಮೊಸರನ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು ಅರ್ಧ ಗ್ಲಾಸಷ್ಟು, ಅಂದರೆ ಅರ್ಧ ಗ್ಲಾಸಷ್ಟು ನಾನು ಅನ್ನ ಮಾಡ್ಕೊಂಡಿದ್ದೆ. ಸೊ ಅನ್ನ ಬಿಸಿ ಇದೆ. ಸೊ ಒಂದು ಪಾತ್ರೆಯಲ್ಲಿ ನಾನು ತಣ್ಣಗೆ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮೊದಲು ಅಂದರೆ 2 ಪ್ಯಾಕೆಟಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ, ಫ್ರೆಶ್ ಮೊಸರು. ಯಾಕಂದರೆ ನೈವೇದ್ಯಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಈ ನಂದಿನಿ ಮೊಸರನ್ನೇ ಬಳಸ್ತಾ ಇದ್ದೀನಿ. ಯಾಕಂದರೆ ಮನೆಯಲ್ಲಿ ಮೊಸರು ಅಷ್ಟೊಂದು ಇರಲ್ಲ, ಜಾಸ್ತಿ ಪ್ರಮಾಣದಲ್ಲಿ ನಾನು ಹಾಕಿರಲಿಲ್ಲ. ಹಾಗಾಗಿ ನಾನು ನಂದಿನಿ ಮೊಸರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, 2 ಪ್ಯಾಕೆಟಷ್ಟು ನಾನು ಹಾಕಿದ್ದೀನಿ. ಅನ್ನ ಬಿಸಿ ಇತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕು. ಸೊ ಈಗ ಮೊದಲು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂದರೆ ಅನ್ನ ಸ್ವಲ್ಪ ಮೆತ್ತಗೆ ಇದೆ. ಯಾಕಂದರೆ ಮೊಸರನ್ನ ಮಾಡ್ತಾ ಇರೋದ್ರಿಂದ ಉದುರಾಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ನಾನು ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡಿದ್ದೆ. ಈಗ 2 ಪ್ಯಾಕೆಟ್ ಹಾಕ್ಕೊಂಡೆ ನಾನು. ಅಂದರೆ ಮೊಸರು ಸಾಕಾಗಲಿಲ್ಲ. ಸೊ ಇನ್ನೊಂದು ಪ್ಯಾಕೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಮೊಸರು ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ 3 ಪ್ಯಾಕೆಟಷ್ಟು ಇದಕ್ಕೆ ನಾನು ಹಾಕಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ಈ ರೀತಿಯಾಗಿ ಮೊಸರನ್ನ ನೀವು ಮಿಸ್ ಮಾಡದೆ ಮಾಡಿ. ಕೆಲವೊಂದು ಸಲ ಏನಾದರೂ ನೈವೇದ್ಯಕ್ಕೆ ದೇವರಿಗೆ ಇಡಬೇಕು ಅಂತ ಅನಿಸಿದ್ರು ಕೂಡ ನೀವು ಎನಿ ಟೈಮ್ ಮಾಡ್ಬೋದು ಇದನ್ನು. ಮತ್ತು ನಾವು ಕೂಡ ಖುಷಿಯಾಗಿ ತಿಂತೀವಿ, ಎಲ್ರಿಗೂ ಇಷ್ಟ ಆಗುತ್ತೆ ಈ ರೀತಿ ಮೊಸರನ್ನ ಮಾಡಿದರೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಇಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೋಬೇಕು. ನಂತರ 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಇಂಗು ಹಾಕ್ಕೊಂಡ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು, ನಂತರ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಸ್ವಲ್ಪ ಒಣ ದ್ರಾಕ್ಷಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ ನಂತರ ಈಗ ಒಗ್ಗರಣೆನ ಇದರಲ್ಲಿ ಹಾಕಬೇಕು. ಸೊ ಈ ರೀತಿ ಮಾಡಿದರೆ ಮೊಸರನ್ನ ರಿಯಲಿ ನಿಮ್ಗೆ ಫೇವ್ರೇಟ್ ಆಗಿಬಿಡುತ್ತೆ. ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಮೊಸರನ್ನ ಇನ್ನೂ ಚೆನ್ನಾಗಿರಬೇಕು, ನೋಡಲಿಕ್ಕೂ ಚೆನ್ನಾಗಿ ಕಾಣಿಸ್ಬೇಕು, ಹಾಗೆ ರುಚಿನೂ ಇರಬೇಕು ಅಲ್ವಾ. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೆ, ಇಲ್ಲಿ 2 ದಾಳಿಂಬೆನ ತೆಗೆದುಬಿಟ್ಟು, ಅಂದರೆ ದಾಳಿಂಬೆ ಬೀಜನ ತೆಗೆದಿಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ಕೋಬೇಕು. ಸೊ ಎಲ್ಲ ಹಾಕಿದ ನಂತರ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಗಣೇಶನ ನೈವೇದ್ಯಕ್ಕೆ ಈ ಥರ ಮಾಡಿದರೆ ರಿಯಲಿ ಗಣೇಶ ಅಂತೂ ಫುಲ್ ಖುಷಿಯಾಗಿಬಿಡ್ತಾರೆ. ಹಾಗಾಗಿ ಇದನ್ನು ನಾನು ಈ ಥರ ಮಾಡಿದ್ದೀನಿ. ಗಣೇಶನ ವಿಸರ್ಜನೆ ಟೈಮಲ್ಲಿ ನನಗೆ ಇದನ್ನು ಮಾಡಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಈ ಥರ ಮಾಡಿದ್ದೀನಿ, ನೋಡಿದ್ರಲ್ಲ. ಸೊ ಹಾಗಾಗಿ ಗಣೇಶನ ನೈವೇದ್ಯಕ್ಕೆ ಕೊಟ್ಟು ನಾವು ಕೂಡ ತಿಂದು ಖುಷಿಯಾಗಿ ಇರೋಣ ಅಂತ ಹೇಳ್ತಾ ಇದ್ದೀನಿ. ಈಗ ಇದನ್ನು ನಾನು ನೈವೇದ್ಯಕ್ಕೆ ತೊಗೊಂಡೋಗ್ತೀನಿ. ಗಣೇಶ ಮತ್ತೆ ಮುಂದಿನ ವರ್ಷ ಆದಷ್ಟು ಬೇಗ ಬರಲಿ ಅಂತ ಕೇಳಿಕೊಂಡು, ದೇವರು ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕರುಣಿಸಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.